ಬಂದ್ರೆ ಇಲ್ಲಿ ಯಾವನ್ರಿ ಮಾರ್ಕೆಟ್ ರಾಜ? ಅಲ್ಲಿ ಕೂತಿದ್ರಲ್ಲ ಅವನೇ. ಹೋಗಿ. ಮಾರ್ಕೆಟ್ ರಾಜ ನೀನೇನ್ ದೊಡ್ಡ ರೌಡಿನ? ನಮ್ ಎಮ್ಮೆಲೆ ತಮ್ಮನ ಚಿಂದಿ ಮಾಡೋವಷ್ಟು ಕೀಲಾಡಿನ? ಏನ ಗುರಾಯಿಸ್ತಾ ಇದೀಯಾ? ಇದು ನನ್ನ ಜೈಲು. ಇಲ್ಲೇನಾದ್ರೂ ಆಟಗಳು ಆಡಿದ್ರೆ ಬ್ಲಾಕ್ ಮಾಡ್ತೀನಿ. ರಾಜ ಜೈಲಿಗೆ ಹೋದಾಗ್ನಿಂದ ನೀವ್ ಯಾರು ಸರಿಯಾಗಿ ಊಟನೇ ಮಾಡಿಲ್ಲ. ತಗೊಳ್ಳೋ. ಅವ್ವ ನಂಗೆ ನೀನು ತಗೋ. ನೀನೇನಮ್ಮ ರಾಜ ಜೈಲ್ಗೆ ಹೋದಾಗಲಿಂದ ನೀನು ಸರಿಯಾಗಿ ಊಟ ಮಾಡಿಲ್ಲ. ನೀನು ತಿನ್ನವ ನಮ್ ಜೊತೆಯಲ್ಲಿ. ತಿನ್ನವ. ನಾನು ಆಮೇಲೆ ತಿನ್ನವ ತಿನ್ನವ. ಹಲೋ ಮಿಸ್ಟರ್ ಮಾರ್ಕೆಟ್ ರಾಜ. ಇವತ್ತು ಬಿಡಲ್ಲ ಸರ್. ನಾನು ನಿಮ್ಮ ಹತ್ರ 1 ಗಂಟೆ ಪರ್ಮಿಷನ್ ಕರೆದಲ್ಲ, ಅಲ್ಲಿ ಇವಳು ಕೊಲೆ ಮಾಡೋದಕ್ಕೆ. ಬಿಡು ಬಿಡು. ಇಲ್ಲ ಬಿಡಲ್ಲ. ಈ ಅರ್ಥವಿಲ್ಲದ ಆಕ್ರೋಶ ಉದ್ವೇಗದಿಂದನೇ ತಾನೆ ನೀನ್ ಈ ರೀತಿ ಆಗಿರೋದು. ಜನಗಳಿಗೆ ಅನ್ಯಾಯ ವಂಚನೆ ಆಗ್ತಾ ಇದ್ದಾಗ ಸಿಡಿದೇಳೋ ನಿನ್ನ ಗುಣ ನೋಡಿ ನಿನ್ನಲ್ಲಿ ಪ್ರೀತಿ, ಪ್ರೇಮ, ಮಾನವೀಯತೆ, ಮಮಕಾರ ಎಲ್ಲ ಇದೆ ಅನ್ಕೊಂಡಿದ್ದೆ. ಆದ್ರೆ ಅದ್ಯಾವುದು ನಿನ್ನಲ್ಲಿಲ್ಲ. ಯಾಕಿಲ್ಲ? ಎಲ್ಲ ಇದೆ. ಇದ್ದಿದ್ರೆ ನಾನೇ ನಿನ್ನ ಕೆಣಕಿದ ಕೃಷ್ಣನ ನಾನು ಹೊಡೆದದ್ದು. ಆದ್ರೆ ನೀನು ನನ್ನ ವಿರುದ್ಧನೇ ಸಾಕ್ಷಿ ಹೇಳ್ದೆ ಅಲ್ಲ? ಹೌದು, ಸಾಕ್ಷಿ ಹೇಳ್ದೆ. ಯಾಕೆ ಹೇಳ್ದೆ ಗೊತ್ತಾ? ಇಲ್ಲಿಗೆ ಬಂದ್ಮೇಲಾದ್ರೂ ನಿನ್ನಲ್ಲಿರೋ ಮೃಗತ್ವ ಹೋಗಿ ಮನುಷ್ಯನಾಗ್ತೀಯ ಅಂತ. ಆದ್ರೆ ಇನ್ನು ನಿನ್ನಲ್ಲಿರೋ ಕೋಪ, ತಾಪ, ದ್ವೇಷ ಕಮ್ಮಿ ಆಗಿಲ್ಲ. ಈಗ್ಲೂ ನನ್ನನ್ನು ಸಾಯಿಸ್ಬೇಕು ಅಂತಿದ್ಯಾ? ಈ ಸಂಗೀತದಿಂದ ತಾನೆ ನೀ ನನ್ನನ್ನು ಇಷ್ಟಪಟ್ಟಿದ್ದು. ಈ ಸಂಗೀತನೇ ನನ್ನ ಜೀವ ಅಂತ ನಿನಗೆ ಗೊತ್ತು. ತಗೋ, ಮೊದಲು ಇದರಲ್ಲಿರೋ ಸಂಗೀತನ ಕೊಲ್ಲು. ಆಗ್ಲೂ ನಿನ್ನ ದ್ವೇಷ, ಕೋಪ, ತಾಪ, ಅಸೂಯೆ, ಉದ್ವೇಗ, ಆಕ್ರೋಶ ಯಾವ್ದು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ಬಂದು ನನ್ನನ್ನು ಸಾಯಿಸುವಂತೆ. ಮೇಡಮ್ ಪ್ಲೀಸ್, ಈಗ ನೀವು ಹೊರಡಿ. ಇನ್ನೇನ್ ಮಾತಾಡೋದಿದ್ದು ನೆಕ್ಸ್ಟ್ ಟೈಮ್ ಬಂದು ಮಾತಾಡಿ ಪ್ಲೀಸ್. ನಾನು ಬಿಡಲ್ಲ. ನಾನು ಹುಡುಕ್ತಾ ಇದ್ದ ಬೇಟೆ ತಾನಾಗೆ ಬಂದು ಬಲೆಗೆ ಬಿತ್ತು. ಇವಳನ್ನು ಬಿಡಲ್ಲ ಸರ್, ಜೀವಂತಾಗಿ ಬಿಡಲ್ಲ ಸರ್. ನಾನು ನಿಮ್ಮ ಹತ್ರ 1 ಗಂಟೆ ಪರ್ಮಿಷನ್ ಕೇಳಿದ್ದು ಇವಳನ್ನು ಕೊಲೆ ಮಾಡೋದಕ್ಕೆ. ಇವಳನ್ನು ಮಾತ್ರ ಬಿಡಲ್ಲ ಸರ್, ಬಿಡಲ್ಲ. ನಾನು ಮಾತ್ರ ನಿನ್ನ ಜೀವಂತವಾಗಿ ಬಿಡಲ್ಲ. ನಿನ್ನ ಕೊಲೆ ಮಾಡೇ ಮಾಡ್ತೀನಿ. ಬಿಡಲ್ಲ. ನೀನು ಒಬ್ಬ ಮನುಷ್ಯನ ಅಲ್ಲ, ನರರೂಪ ರಾಕ್ಷಸ. ಈಗ್ಲಾದ್ರೂ ನಿನ್ನಲ್ಲಿರೋ ಮೃಗತ್ವನ ಬಿಡು, ಮನುಷ್ಯನಾಗು. ನಾನ್ ಜೈಲಿಗೆ ಬರೋದಕ್ಕೆ ನೀನೇ ಕಾರಣ. ನೀನು ಬಿಡಲ್ಲ.
ನೀನ್ ಬಿಡಲ್ಲ ಕಣೆ. ಪ್ರಕಾಶ್, ನೀನ್ ಹೆದರ್ಬೇಡ ಪ್ರಕಾಶ್, ನೀನ್ ಹೆದರ್ಬೇಡ. ನಿನ್ ಈ ಸ್ಥಿತಿಗೆ ತಂದ ನನ್ನ ಮಗನ್ನ ಆ ಜೈಲಲ್ಲೂ ನೆಮ್ಮದಿ ಆಗಿರೋ ಬಿಡಲ್ಲ ನಾನು. ನನ್ನ ಮಗ ಜೈಲಲ್ಲೂ ನೆಮ್ಮದಿ ಆಗಿರೋಲ್ಲ. ಪ್ರಕಾಶ್, ಇದು ಸತ್ಯ ಪ್ರಕಾಶ್, ಇದು ಸತ್ಯ. ಇವತ್ತು ಅವನ್ನ ಮಟಾಶ್ ಮಾಡ್ಬಿಡ್ಬೇಕು. ಹೇಗಾದ್ರೂ ತಪ್ಪಿಸ್ಕೋಬೇಕು, ಅವಳನ್ನ ಕೊಲೆ ಮಾಡಬೇಕು. ಯಾವನಾರು ಅಲ್ಲಾಡಿದ್ರೆ ಜೈಲಲ್ಲಿ ಶೂಟ್ ಮಾಡ್ಬಿಡ್ತೀನಿ. ಹಲೋ ಹಲೋ ಸಂಗೀತ, ಹಾ? ನಾನಮ್ಮ ಉದಯ ಟಿವಿ MD ಮಾತಾಡ್ತಾ ಇರೋದು. ಹಲೋ, ನಮಸ್ಕಾರ ಸರ್. ಏನಮ್ಮ ಸಂಗೀತ, ಟಿವಿ ಸ್ಟೇಷನ್ ಕಡೆ ಬರ್ಲೇ ಇಲ್ವಲ್ಲ? ನಿನ್ನ ಅಭಿಮಾನಿಗಳು ಫೋನ್ ಮೇಲೆ ಫೋನ್ ಮಾಡ್ತಾ ಇದಾರಮ್ಮ. ಲೆಟರ್ ರಾಶಿನೇ ಬರ್ತಾ ಇದೆ. ಸಂಗೀತ ಮದುವೆ ಆಗಿ ಕೆಲಸ ಬಿಟ್ಬಿಟ್ರ ಅಂತ ಕೇಳ್ತಿದ್ದಾರೆ. ಸಂಗೀತ ಅವ್ರು ನಡ್ಸ್ಕೊಡ್ತಿದ್ದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿತ್ತು, ಅವ್ರಿಲ್ದೆ ಚಾನೆಲ್ ನ ಆನ್ ಮಾಡಕ್ಕೆ ಮೂಡಿಲ್ಲ ಅಂತಿದ್ದಾರೆ. ನಮಗೂ ಸಬು ಹೇಳಿ ಹೇಳಿ ಸಾಕಾಗೋಗಿದೆಯಮ್ಮ. ಏನಮ್ಮ, ಚಾನೆಲ್ ನ ಮರ್ತೇ ಬಿಟ್ಟಿಯೇನು? ಅಯ್ಯಯ್ಯೋ, ಹಾಗೇನೇ ಇಲ್ಲ ಸರ್. ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅದಕ್ಕೆ ಚಾನೆಲ್ ಕಡೆ ಬರೋಕ್ಕಾಗ್ಲಿಲ್ಲ. ಇವತ್ತು ಸಿನಿ ಹನಿ ಪ್ರೋಗ್ರಾಮ್ಗೆ ರವಿಚಂದ್ರನ್ ಬರ್ತಾ ಇದ್ದಾರೆ. ವಾವ್, ಇಸ್ ಇಟ್ ರವಿಚಂದ್ರನ್ ಪ್ರೋಗ್ರಾಮಾ? ಅಯ್ಯೋ, ನಾನು ತುಂಬಾ ಕ್ರೇಜಿ ಸರ್. ಇಂಥ ಆಪರ್ಚುನಿಟಿನ ನಾನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ನಾನು ಈಗಲೇ ಸ್ಟೇಷನ್ಗೆ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಅಯ್ಯೋ ಮಮ್ಮಿ, ಯಾಕಮ್ಮ ಏನಾಯ್ತು? ರವಿಚಂದ್ರನ್ ಪ್ರೋಗ್ರಾಮ್ ಮಮ್ಮಿ, ನಾನು ಈಗಲೇ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಹೌದಾ? ಕಂಗ್ರಾಚುಲೇಷನ್, ಕಂಗ್ರಾಚುಲೇಷನ್. ಸಂಗೀತ, ಸಂಗೀತ ಏನಾಯ್ತಮ್ಮ? ಸಂಗೀತ ಏನಾಯ್ತಮ್ಮ? ಸಂಗೀತ ಏನಾಗ್ತಿದ್ಯಮ್ಮ? ಏನಾಯ್ತಮ್ಮ? ಸಂಗೀತ ಏನಾಗ್ತಿದ್ಯಮ್ಮ? ಯಾಕೋ ತಲೆ ತುಂಬಾ ಸುತ್ತಾ ಇದೆ, ಕಣ್ಣು ಮಂಜಾಗ್ತಿದೆ ಮಮ್ಮಿ. ಓ ಮೈ ಗಾಡ್. ಬಾಮ್ಮ, ಎದ್ದೇಳಮ್ಮ, ಡಾಕ್ಟರ್ ಚೆಕಪ್ ಹೋಗೋಣ. ಬಾಮ್ಮ. ಅವ ಯಾಕ್ರೋ, ಅವನ್ ಹುಷಾರಿಲ್ವಾ? ಏನಾಗೈತ ನಿಮ್ಗೆ? ಯಾಕೆ ಮಾತಾಡ್ತಾ ಇಲ್ಲ? ಏನಾದ್ರೂ ಬರ್ದೈತ ನಿಮ್ಗೆ? ಇಲ್ಲಿ ಯಾರಿಗೂ ಏನು ಬಡ್ದಿಲ್ಲ. ನಿನ್ ನಡವಳಿಕೆ ಅಷ್ಟು ಮಟ್ಟಿಗೆ ಮಾಡಿದೆ. ಏನ್ ಮಾತಾಡ್ತಿದ್ಯಾವ? ನಾನ್ ಮಾತಾಡ್ತಾ ಇಲ್ಲ ಕಣೋ, ನೀನ್ ಮಾಡ್ ಬಂದಿದ್ಯಲ್ಲ ಗಗನಧಾರಿ ಕೆಲ್ಸ, ಅದು ಮಾತಾಡಿಸ್ತಾ ಇದೆ. ಅಂತದ್ದು ಮಾಡಬಾರ್ದು, ನಾನೇನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕು? ಇಡೀ ಮಾರ್ಕೆಟ್ ಜನ ನಿನ್ನನ್ ಕೊಂಡಾಡ್ತಾ ಇರುವಾಗ ಇಂಥ ಒಬ್ಬ ಮಗನ ಸಾಕಿ ಬೆಳೆಸತ್ತಲ್ಲ ಅಂತ ಹೆಮ್ಮೆ ಪಟ್ಕೋತಾ ಇದ್ದೆ. ಎಲ್ರ ಮುಂದೆನು ರಾಜ ನನ್ ಮಗ ಅಂತ ಎದೆ ತಟ್ಟಿ ಹೇಳ್ಕೊತಾ ಇದ್ದೆ. ಆ ಎದೆ ಮೇಲೆ ಒತ್ತು ಬಿಟ್ಟಿಯಲ್ಲೋ, ಆಯ ಸ್ಫೂರ್ತಿ ನಾನ್ ಮರೆಯಕ್ಕಾಗ್ತಾ ಇರಂತ ನೋವು ಕೊಟ್ಬಿಟ್ಟಿಯಲ್ಲ.
ಯಾಕೋ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ನೀನ್ ಮಾಡಿದ್ ಸರಿನಾ ನೀನ್ ಮಾಡಿದ್ದು? ಅವ ಅದೇನ್ ಹೇಳ್ತಾ ಇದೆಯೋ ಅರ್ಥ ಹಂಗೆ ಬಿಡಿಸೇಳು. ಸುಮ್ನೆ ಮಾತಲ್ಲೇ ಯಾಕೆ ಕೊಲ್ತಾ ಇದೆಯಾ ನನ್ನ? ನಾನ್ ಯಾಕಪ್ಪ ನಿನ್ ಕೊಲ್ಲಿ? ನೀನ್ ಮಾಡಿದ ಕೆಲ್ಸನ ನೆನೆಸ್ಕೊಂಡ್ರೆ ನಾನಿನ್ನೂ ಯಾಕೆ ಬದುಕಿದ್ದೀನಿ ಅನಿಸ್ತಾ ಇದೆ. ಏಯ್, ಆ ಸಂಗೀತ ಹತ್ರ ನೀನ್ ನಡ್ಕೊಂಡಿದ್ ರೀತಿ ಸರಿನಾ? ಅವ ಮುಚ್ಚ ಬಾಯ್. ಒಂದು ಹೆಣ್ಣಾಗಿ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಾ ಇದ್ರು. ಕ್ಷಮ್ಸಕ್ ಆಗದೆ ಇರೋಂತ ತಪ್ಪು ತಾನೇ ನೀನ್ ಮಾಡಿದ್ದು. ಆವತ್ತು ಅವಳ ಮನೆಗೆ ಹೋಗಿ ನೀನು ಮದ್ವೆ ವಿಷಯ ಮಾತಾಡಿದ್ಮೇಲೆ ಅವಳು ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ಲು. ನಿನ್ ಜೊತೆ ಹೆಂಡತಿಯಾಗಿ ಬಾಳ್ಬೇಕು ಅಂತ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ಲು. ಆದ್ರೆ ನೀನು ಆ ಹಾಳಾದ ಸಾರಾಯಿ ಕುಡಿದು ಅಮಲದಲ್ಲಿ ಹೋಗಿ ಎಂತ ಅನಾಹುತ ಮಾಡ್ಬಿಟ್ಯಲ್ಲೋ. ಅವಳ ಬದುಕನ್ನೇ ಬಲಿ ತಗೊಂಡ್ಬಿಟ್ಯಲ್ಲೋ. ಇಷ್ಟಾದ್ರೂ ನಾನೇ ಅವ್ರನ್ನ ಜೈಲಿಗೆ ಕಳಿಸಿದ್ದು ಅಂತ ಅವಳು ಎಷ್ಟೊಂದು ಕೊರಗ್ತಾ ಇದ್ದಾಳೆ ಗೊತ್ತಾ? ರಾಜ, ನೀನ್ ಈ ಪಾಪ ಮಾಡಕ್ಕೆ ನಾವೇ ಕಾರಣ ಆದ್ವಿ. ಹೌದು, ಹುಡುಗಾಟದಲ್ಲಿ ಕುಡ್ದ ಅಮಲ್ನಲ್ಲಿ ನಾಲ್ಗೆ ಒಳದಂಗೆಲ್ಲ ಮಾತಾಡಿ ನಿನ್ ತಲೆನ ನಾವೇ ಕೆಡಿಸಿದ್ವಿ. ನಾವುಗಳೆಲ್ಲ ಸೇರಿ ನಿಮ್ ಜೀವನನ ಹಾಳು ಮಾಡಾಕ್ಬಿಟ್ವಿ, ಬಲಿ ತಗೊಂಡ್ಬಿಟ್ವಿ. ತಪ್ಪಾಗೋಯ್ತು ಕಣವ, ತಪ್ಪಾಗೋಯ್ತು. ಜೈಲಲ್ಲಿದ್ರು ಅವಳ ಬಗ್ಗೆ ನಾನು ಎದೆಯಲ್ಲಿ ಸೇಡಿನ ಕಿಡಿನೇ ತುಂಬಿಕೊಂಡಿದ್ದೆ. ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ತಪ್ಪೇನು ಅಂತ ನನಗೀಗ ಅರ್ಥ ಆಯ್ತು. ಅವ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ವಾ? ತಪ್ಪಾಗೋಯ್ತವ, ತಪ್ಪಾಗೋಯ್ತು ಬಾ, ತಪ್ಪಾಗೋಯ್ತು, ತಪ್ಪು ಮಾಡ್ಬಿಟ್ಟೆ. ರಾಜ ರಾಜ ಸಮಾಧಾನ ಮಾಡ್ಕೊಪ್ಪ. ನೋಡು, ಮನುಷ್ಯ ತಾನು ಮಾಡಿದ ತಪ್ಪನ್ನ ತಾನು ಒಪ್ಕೊಂಡ್ರೆ ಅದಕ್ಕಿಂತ ಪ್ರಾಯಶ್ಚಿತ್ತ ಬೇರೊಂದಿಲ್ಲಪ್ಪ. ನೋಡು, ಇವತ್ತಲ್ಲ ನಾಳೆ ನೀನ್ ಜೈಲಿಂದ ಹೊರಗೆ ಬಂದೇ ಬರ್ತೀಯ. ಸಂಗೀತ ನೀನು ಒಂದಾಗ್ತೀರ. ನೀವಿಬ್ರು ಸಂತೋಷವಾಗಿ ಸಂಸಾರ ಮಾಡೋದನ್ನ ನಾನ್ ಕಣ್ ತುಂಬಾ ನೋಡ್ಬೇಕು ರಾಜ, ಕಣ್ ತುಂಬಾ ನೋಡ್ಬೇಕು. ಈ ತರ ಯಾಕೆ ಯೋಚನೆ ಮಾಡ್ತೀಯಾ? ಡಾಕ್ಟರ್ ಹತ್ರ ಬಂದಿದೀವಿ, ಏನೂ ಆಗಲ್ಲ, ಧೈರ್ಯವಾಗಿರೋ. ಹಾ, ಎಸ್ ಡಾಕ್ಟರ್. ಭಯ ಪಡೋಂಥದ್ದೇನೂ ಇಲ್ಲ. ನೀವು ಅಜ್ಜ ಅಜ್ಜಿ ಆಗ್ತಿದ್ದೀರಾ. ನೋ ಡಾಕ್ಟರ್, ನೋ. ಈ ಕೆಟ್ಟ ಪಾಪದ ಪಿಂಡ ನನಗ್ ಬೇಡ. ಅಬಾರ್ಷನ್ ಮಾಡಿ, ಇಲ್ಲ ಇದ್ರ ಜೊತೆ ನನ್ನ ಸಾಯಿಸ್ಬಿಡಿ. ಸಂಗೀತ, ಯಾಕೆ? ಏನಾಯ್ತು? ಕೂಲ್ ಡೌನ್, ಕೂಲ್ ಡೌನ್. ಡಾಕ್ಟರ್, ನನಗೆ ಈ ಮಗು ಬೇಕಾಗಿಲ್ಲ. ನಾಳೆ ಈ ಮಗು ಹೊರಗಿನ ಪ್ರಪಂಚ ನೋಡಿದಾಗ ನನ್ನ ತಂದೆ ಯಾರು ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಮಾರ್ಕೆಟ್ ರೌಡಿ ಅಂತ ಹೇಳ? ಇಲ್ಲ ಒಬ್ಬ ಕೊಲೆಗಾರ ಅಂತ ಹೇಳ? ಇಲ್ಲ ದೊಡ್ಡ ಕುಡುಕ, ಕಾಮುಕ, ಅತ್ಯಾಚಾರಿ ಅಂತ ಹೇಳ? ಅಥವಾ ನಾನೇ ಸಾಕ್ಷಿ ಹೇಳಿ ಜೈಲಿಗೆ ಕಳಿಸ್ತೆ ಅಂತ ಹೇಳ? ಸಂಗೀತ, ನಾವೇನೇ ಆದ್ರೂ ಜೀವ ಉಳಿಸೋರೆ ಹೊರತು ಜೀವ ತೆಗೆಯೋರಲ್ಲ. ಗಂಡ ಆದವನು ಏನೇ ಆಗಿರ್ಲಿ, ಆ ಮಗುಗೆ ಅವನೇ ತಂದೆ. ಸಂಗೀತ, ಸ್ಕೂಲಲ್ಲಿ ಮಗುಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ತಂದೆ ತಾಯಿ ಹೆಸರು ಕೇಳ್ತಾರೆ ಹೊರತು ಬೇರೆ ಯಾರ ಹೆಸರನ್ನು ಕೇಳಲ್ಲ. ಕೆಲವರು ಮಕ್ಳಾಗ್ಲಿಲ್ಲ ಅಂತ ದೇವರಲ್ಲಿ ಹರಕೆ ಹೊರ್ತಾರೆ. ಇನ್ನು ಕೆಲವರು ಕಂಡೋರ್ ಮಕ್ಳನ್ನ ದತ್ತು ತಗೊಂಡು ತಂದೆ ಮಗು ಅಂತ ತಿಳ್ಕೊಂಡು ತಾಯ್ತನನ ಅನುಭವಿಸ್ತಾರೆ. ಅಂಥದ್ರಲ್ಲಿ ದೇವರು ಕರುಣಿಸಿರೋ ಈ ಮಗುನ ಬೇಡ ಅನ್ನೋದಿಕ್ಕೆ ನಿನಗ್ ಮನಸ್ಸಾದ್ರೂ ಹೇಗ್ ಬಂತು? ನಿನ್ ಗಂಡ ರಾಜ ನನ್ ಗಂಡನ್ ಸಮಾನ. ಆ ರಾಜ ಕೆಟ್ಟ ಮೃಗ ಅಲ್ಲ. ನೀನ್ ಹೇಳದ ಘಟನೆ ಆಕಸ್ಮಿಕವಾಗಿ ನಡೆದಿರೋದು. ರಾಜ ಕೋಟಿಗೊಬ್ಬ, ರಾಜ ಕೋಟಿಗೊಬ್ಬ, ರಾಜ ಕೋಟಿಗೊಬ್ಬ. ನೀನ್ ಹೆಂಡತಿಯಾಗಿ ಬಾಳ್ಬೇಕು ಅಂತ ಅವಳೆಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದು. ಹಾಳಾದ ಸಾರಾಯಿ ಕುಡಿದ ಅಮಲ್ನಲ್ಲಿ ಹೋಗಿ ಎಂತ ಅನಾಹುತ ಮಾಡ್ಬಿಟ್ಟಿಯಲ್ಲೋ ನೀನು. ರಾಜ, ಇವತ್ತಲ್ಲ ನಾಳೆ ನೀನ್ ಜೈಲಿಂದ ಹೊರಗೆ ಬಂದೇ ಬರ್ತೀಯ. ನೀವಿಬ್ರು ಒಂದಾಗ್ತೀರ. ಇದ್ರಲ್ಲಿರೋ ಸಂಗೀತನ ಮುದ್ದುಕೊಳ್ಳು, ಆಮೇಲೆ ಬೇಕಾದ್ರೆ ನನ್ನನ್ನು ಸಾಯಿಸುವಂತೆ. ಮನುಷ್ಯನ ನೋವು ನಿರಾಶೆನ ಮರೆಸೋ ಶಕ್ತಿ ಈ ಸಂಗೀತಕ್ಕಿದೆ.
ಜೀವನದಲ್ಲಿರೋರ್ಗೆ ಸಮಾಧಾನ ಹೇಳುತ್ತೆ, ಸಂತೋಷನ ಹೆಚ್ಚಿಸುತ್ತೆ. ನಾನು ಒಬ್ಬಂಟಿಗನಾಗಿದ್ದೀನಿ ಅನ್ನೋ ಭಾವನೆನ ದೂರ ಮಾಡುತ್ತೆ. ಅವತ್ ನಿನ್ನ ಕಾಲಲ್ಲೊದ್ದು ಅಪಚಾರ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು ಸಂಗೀತ. ಸಂಗೀತ, ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಹೇಗೆ? ಊಟ ಮಾಡಮ್ಮ. ಬೇಡ ಮಮ್ಮಿ, ನನಗೆ ಹಸಿವಿಲ್ಲ, ಪ್ಲೀಸ್. ಹಾಗಂದ್ರೆ ಹೇಗಮ್ಮ? ನೀನೀಗ ಒಂಟಿ ಜೀವ ಅಲ್ಲ. ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡದೆ ಹೋದ್ರೆ ನೀನ್ ಹೊಟ್ಟೆಲಿರೋ ಮಗು ಬೆಳವಣಿಗೆಗೆ ಎಫೆಕ್ಟ್ ಆಗುತ್ತೆ. ನಾಳೆ ಡೆಲಿವರಿಗೆ ಪ್ರಾಬ್ಲಮ್ ಆಗುತ್ತೆ. ತಗೊಮ್ಮ, ಊಟ ಮಾಡು. ಬೇಡ ಮಮ್ಮಿ, ನನಗೆ ಊಟ ಸೇರಲ್ಲ, ಬಲವಂತ ಮಾಡಬೇಡಿ. ಸ್ವಲ್ಪ ತಿನ್ನಮ್ಮ. ಓ ಬೇಡ ಮಮ್ಮಿ. ಏನಮ್ಮ ಸಂಗೀತ, ಚಿಕ್ಕ ಮಕ್ಕಳಾಗ ಹಠ ಹಿಡಿದ್ರೆ ಹೇಗಮ್ಮ? ನೋಡಮ್ಮ, ನೀನ್ ಊಟ ಮಾಡಿಲ್ಲ ಅಂತ ನಿಮ್ಮಮ್ಮ ಕೂಡ ಊಟ ಮಾಡಿಲ್ಲ. ನನ್ನ ಮಾತು ಕೇಳಮ್ಮ, ಈ ಹಾಲ್ನಾದ್ರೂ ಕುಡಿ ಪ್ಲೀಸ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಏ ಸೀನಾ, ಗೋಪಾಲ, ಯಾಕ್ರು ಹಿಂಗ್ ಕೂತಿದ್ದೀರಾ? ಗುಂಡು ಮುಂದೆ ಇಟ್ಕೊಂಡು ಸುಮ್ಮನೆ ಇದ್ರಲ್ಲ, ಜಮಾಯಿಸ್ರು. ರಾಜಾ 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 ಸಾರಾ ಎಂದ್ರೆ ಕಲ್ಗಚ್ಚ ತರ ಕುಡಿತಾ ಇದ್ರಿ, ಇವತ್ ಯಾಕೆಲ್ಲ ಸುಮ್ನೆ ಕೂತಿದ್ದೀರಾ? ಯಾವ ಖುಷಿಗೆ ಅಂತ ಕುಡಿಬೇಕು ಪಾರು? ನಮ್ ರಾಜ ಇದ್ದಾಗ ಮಾರ್ಕೆಟ್ ಒಳ್ಳೆ ಸ್ವರ್ಗ ಇದ್ದಂಗಿತ್ತು. ಈಗ ಸ್ಮಶಾನ ಆಗೋಗಿದೆ. ಮತ್ತೆ ಬಲರಾಮ ರೋಲ್ ಕಾಲ್ ಶುರು ಮಾಡ್ಕೊಂಡಿಯಾನೆ. ನಮ್ಮವರೆಲ್ಲ ಹಗಲು ರಾತ್ರಿ ದುಡ್ದಿದ್ ದುಡ್ಡನ್ನೆಲ್ಲ ಅವನ ಕೈ ಕೊಡ್ತಾ ಇದ್ರೆ ನೋಡಿದ್ರೆ ನನ್ ಕರಳು ಕಿತ್ಕೊಂಡ್ ಬರುತ್ತೆ. ಈ ಸಮಯದಲ್ಲಿ ನಮ್ ರಾಜ ಇದ್ದಿದ್ರೆ? ಈ ರಾಜ ಏನು, ಈಗ ಇನ್ನೊಬ್ಬ ರಾಜ ಬರ್ತಿದ್ದಾನೆ. ಅಂದ್ರೆ ಸಂಗೀತ ಗರ್ಭಿಣಿ. ಅಲ್ಲ ಕಡೆಯ, ಏನ್ ಹೇಳ್ತಿದೀಯ ನೀನು? ಹೌದದ್ಗಮ್ಮ, ನಮ್ ರಾಜ ಮೊದ್ಲಾಗಿಲ್ಲ. ನಮ್ ರಾಜ ತುಂಬಾ ಬದಲಾಗಿದ್ದಾನೆ. ಪಿಟೀಲನ್ನ ನಿಮ್ಮಷ್ಟೇ ಚೆನ್ನಾಗಿ ನುಡ್ಸೋದನ್ನ ಕಲ್ತ್ಬಿಟ್ಟಿಯಾನೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಇದಕ್ಕೆಲ್ಲ ಈ ದೇವತೆನೇ ಕಾರಣ. ಹುಲಿ ತರ ಗುರುಗುಡ್ತಾ ಇದ್ದಿದ್ ನನ್ ಮಗ ಈಗ ಮಗು ತರ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಹಿರಿಯರು ಹೇಳೋದು, ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡನ ದಿಕ್ಕನ್ನೇ ಬದಲಾಯಿಸ್ಬಿಡ್ಬೋದು ಅಂತ. ಅದಕ್ಕೆ ನೀನೇ ಮಾ ಸಾಕ್ಷಿ. ಅವನು ನೀನು ಅಂದ್ರೆ ಜೀವ, ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವನ್ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ತೀಯಮ್ಮ? ಅಮ್ಮ, ರಾಜ ಬಾಯ್ ತೆಗಿ. ಯಾಕವ? ತೆಗಿ ಹೇಳ್ತೀನಿ. ಏನವ ಇದು ಲಾಡು ಕೊಡ್ತಾ ಇದ್ಯಾ? ರಾಜ, ನೀನ್ ಅಪ್ಪ ಆಗ್ತಿದ್ಯಾ ಕಣೋ, ನಾನು ಅಜ್ಜಿ ಆಗ್ತಾ ಇದ್ದೀನಿ. ನಾನು ಅಪ್ಪ ಆಗ್ತಾ ಇದ್ದೀನ? ಕೇಳ್ರಲ್ಲ, ನಾನು ಅಪ್ಪ ಆಗ್ತಿದ್ದೀನಿ. ರಾಜ, ಅಪ್ಪ ಆಗ್ತಿದ್ಯಾ? ಕಂಗ್ರಾಟ್ಸ್.
ನೀನೇ ದೃಷ್ಟಿ ಆಗ್ಬಿಡ್ತೀಯಾ, ಜಾಸ್ತಿ ನೋಡ್ಬೇಡ. ಅರೆ ಡಾಕ್ಟ್ರು 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಹೌದಲ್ವಾ? ನನ್ ಮರ್ತೇ ಬಿಟ್ಟಿದ್ದೆ. ಹಾ, ಮೊಮ್ಮಗ ಬಂದ್ರೆ ನನ್ನೇ ಮರ್ತು ಬಿಡ್ತೀಯ. ಬನ್ನಿ ಹೋಗೋಣ. ಬಾಮ್. ನಮ್ಮ ಬಂದಿಖಾನೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಂ ನಾಗರಾಜ್ ಅವರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಖೈದಿಗಳನ್ನ ಉದ್ದೇಶಿಸಿ ಒಂದೆರಡು ಹಿತವಚನಗಳನ್ನ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಣ್ಣ ತಮ್ಮಂದಿರೇ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವರದೇ ಆದಂತ ರೀತಿಯಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ನೀವೆಲ್ಲರೂ ಸಹ ತಿಳಿದೇನೋ ಅಪರಾಧಗಳನ್ನು ಮಾಡಿ ಇಲ್ಲಿ ಬಂದಿಗಳಾಗಿ ಬಂದು ಕೂತಿದ್ದೀರಾ. ಈಗಾಗಲೇ ಇಲ್ಲಿ ಕೂತಿರ್ತಕ್ಕಂಥ ನಿಮಗೆ ಹೊರ ಪ್ರಪಂಚವನ್ನ ನೋಡಬೇಕು, ತಂದೆ ತಾಯಿಗಳನ್ನ, ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದಿರನ್ನ, ಬಂಧು ಬಾಂಧವರನ್ನ ನೋಡಿ ಅವ್ರ ಜೊತೆ ಬೆರಿಬೇಕು, ಅವ್ರ ಜೊತೆ ಸಹಬಾಳ್ವೆಯನ್ನು ನಡೆಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ನಿಮ್ಮಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದಾಗಬೇಕಾದ್ರೆ ನೀವು ಒಳ್ಳೆಯವರಾಗಬೇಕು, ಒಳ್ಳೆತನವನ್ನ ಬೆಳೆಸ್ಕೋಬೇಕು. ಈ ಒಳ್ಳೆತನವನ್ನ ನೀವು ಬೆಳೆಸ್ಕೊಂಡಿದ್ದೆ ಆದ್ರೆ ಕಾನೂನಿನಲ್ಲಿ ಇವತ್ತು ನಿಮಗೆ ಆಗಿರತಕ್ಕಂಥ ಶಿಕ್ಷೆಯ ಅವಧಿಯನ್ನ ಕಡಿಮೆ ಮಾಡತಕ್ಕಂತ ಅವಕಾಶಗಳು ನಮ್ಮಲ್ಲಿ ಬೇಕಾದಷ್ಟಿವೆ. ಆದ್ರಿಂದ ನೀವು ಒಳ್ಳೆತನವನ್ನ ಮೈಗೂಡಿಸಿಕೊಂಡು ಆದಷ್ಟು ಬೇಗ ಬಿಡುಗಡೆಯಾಗಿ ಈ ಭವ್ಯ ಭಾರತದ ಸತ್ಪ್ರಜೆಗಳಾಗಿ ನೀವೆಲ್ಲ ಬಾಳ್ಳೆ ಅನ್ನೋದೇ ನನ್ನ ಆಸೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಾರ್ಕೆಟ್ ರಾಜ ಈಗ ಒಂದು ಸೊಗಸಾದ ಗೀತೆಯನ್ನು ಹಾಡಲಿದ್ದಾರೆ. ಕಾಣಿಸ್ಬೇಕು ಅಂತ ಈ ಚಲಪತಿ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಆ ಕಾಳನೇ ಅವನನ್ನು ಮುಗಿಸೋ ತರ, ಜೈಲ್ನಲ್ಲೇ ಮುಗಿಸೋ ತರ ನಾನೆಲ್ಲ ಫಿಟ್ ಮಾಡಿಟ್ಟಿದ್ದೀನಿ. ನಿನಗೆ ಗೊತ್ತಾ ಪ್ರಕಾಶ್, ನಿನಗೆ ಗೊತ್ತಾ, ಇನ್ ಸ್ವಲ್ಪ ಹೊತ್ತಿಗೆನು ಇಷ್ಟೊತ್ತಾಗ್ಲೇ ಅವನ ಹೆಣ ಹರಿಶ್ಚಂದ್ರ ಘಾಟಿಗೆ ಬಂದಿರುತ್ತೆ. ಅಣ್ಣ ಅಣ್ಣ ಅಣ್ಣ, ಆ ರಾಜ್ ಹೆಣ ಹರಿಶ್ಚಂದ್ರ ಘಾಟಿಗೆ ಬಂತು ತಾನೆ. ರಾಜ ಒಳ್ಳೆಯವನಾಗ್ಬಿಟ್ಟವನಂತೆ, ಅದಕ್ಕೆ ನಾಳೆ ಜೈಲಿಂದ ಬಿಡುಗಡೆ ಮಾಡ್ತಾವ್ರೆ. ನಾನು ಹೊತ್ತಿದ ಅರ್ಕೆಗೆ ಇವತ್ತು ಪ್ರತಿಫಲ ಸಿಕ್ತು ಸ್ವಾಮಿ. ಭಗವಂತ, ನಿನ್ನ ಕೃಪೆಯಿಂದ ನನ್ನ ರಾಜ ಮನುಷ್ಯನಾಗಿ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾ ಇದ್ದಾರೆ. ನಿನ್ನ ಋಣನ ಹ್ಯಾಕ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ರಾಜಾ, ರಾಜಾ, ಬಿಡು ರಾಜ.
ಅದ್ರ ಮಾತ್ರ ಬಿಟ್ಬೇಡ, ಅದ್ ನನ್ ಜೀವ. ಇದ ನಿನ್ ಸೆಂಟಿಮೆಂಟು, ಇಲ್ಲಿದ್ಯಾ ನಿನ್ ಜೀವ. ರಾಜ, ನಾನ್ ನಿನ್ನನ್ನು ಸಾಯಿಸಕ್ ಬಂದ್ಬಿಟ್ಟೆ, ಆದ್ರೆ ನೀನ್ ನನ್ನ ಜೀವ ಉಳಿಸ್ಬಿಟ್ಟೆ. ನೀನ್ ಮನುಷ್ಯ ಅಲ್ಲಪ್ಪ, ಆ ದೇವ್ರು. ನನ್ನನ್ನು ಕ್ಷಮಿಸ್ಬಿಡಪ್ಪ, ನನ್ನನ್ನು ಕ್ಷಮಿಸ್ಬಿಡು. ಒಬ್ರಿಗೆ ಪ್ರಾಣ ಕೊಡೋ ಶಕ್ತಿ ನಮಗಿಲ್ಲ ಅಂದ್ಮೇಲೆ ಪ್ರಾಣ ತೆಗೆಯೋ ಹಕ್ಕು ನಮಗಿಲ್ಲ. ನನ್ ಕ್ಷಮಿಸ್ಬಿಡು. ಆ ನನ್ನ ಮಗ MLA ನನ್ನ ಬ್ರೈನ್ ವಾಶ್ ಮಾಡ್ಬಿಟ್ಟ, ಅದಕ್ಕೆ ನಾನು ಹೀಗೆ ಮಾಡ್ಬಿಟ್ಟೆ. ರಾಜ, ಡಾಕ್ಟರ್, ಗುಡ್ ನ್ಯೂಸ್, ಗಂಡ್ಮಗು ಆಯ್ತು. ನಾವ್ ಹೋಗಿ ನೋಡ್ಬೋದಾ? ಹೋಗ್ ನೋಡಿ. ಡಾಕ್ಟರ್, ಸಂಗೀತ ಹೇಗಿದ್ದಾಳೆ? ಇಬ್ರು ಆರೋಗ್ಯವಾಗಿದ್ದಾರೆ. ಸಂಗೀತ ಚೆನ್ನಾಗಿದ್ಯಮ್ಮ? ಅಲ್ಲೇ ನನ್ ಮೊಮ್ಮಗ ಥೇಟ್ ರಾಜನ್ ತರನೇ ಇದ್ದಾನೆ. ನನ್ ಮೊಮ್ಮಗನ ಕಣ್ಣು ಮೂಗು ನೋಡಿದ್ರೆ ಥೇಟ್ ಸಂಗೀತ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಬಂಗಾರ. ರಾಜ, ಅಂತ ನಮ್ಮ ಮಾರ್ಕೆಟ್ಗೆ ಜೂನಿಯರ್ ರಾಜ ಬಂದಾಗ